ಅನು, ನೀ ಯಾವಾಗ ಬಂದಿ? ಅಜ್ಜಿ, ನೀವು ಇಲ್ಲಿಗೆ ಬಂದಿದ್ದೀರಾ? ಹಾ, ನಿನಗೋಸ್ಕರ ಬಂದಿ. ನೀ ಎಲ್ಲಿರ್ತೀಯೋ ನಾ ಅಲ್ಲೇ ಬರ್ತೇನೆ. ಇದು ತುಂಬಾ ಸ್ವೀಟ್ ಅಜ್ಜಿ. ಅನು, ಅನು, ಕಣ್ಬಿಡಮ್ಮ. ಅನು, 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 ಏನಾಯ್ತು? ಭೀಮಾಂಬಿಕಾ ಅವರು ಅನುಗೋಸ್ಕರ ಯಾಕಷ್ಟು ಒದ್ದಾಡಿದ್ರು? ಸುಹಾಸಿನಿ ಪೂಜೆ ಆದ್ಮೇಲಿಂದ ಅನುನ ಭೀಮಾಂಬಿಕಾ ಅವರು ನೋಡೋ ರೀತಿನೇ ಬದಲಾಗ್ಬಿಟ್ಟಿದೆಲ್ಲ. ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ? ಅನು ನಾನು ಹೆತ್ತ ಮಗಳಲ್ಲ, ಅನುಪಮ ಹೆತ್ತ ಮಗಳು. ಅನುಪಮ ಭೀಮಾಂಬಿಕಾ ಅವ್ರ ಮಗಳು. ಈ ಸತ್ಯ ಏನಾದ್ರೂ ಭೀಮಾಂಬಿಕಾ ಅವ್ರಿಗೆ ಗೊತ್ತಾಗೋಯ್ತಾ? ಸತ್ಯನ ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ. ಅಯ್ಯೋ, ಇಲ್ಲ, ಅನುಪಮನ್ ಮಗಳು ಅಂತ ಭೀಮಾಂಬಿಕಾ ಅವ್ರಿಗೆ ಗೊತ್ತಾಗಿರಲ್ಲ. ಗೊತ್ತಾಗಿದ್ರೆ ಅವಳಿವಾಗ ಇಲ್ಲಿ ಮಲ್ಗಕ್ಕಾಗ್ತಿರ್ಲಿಲ್ಲ. ಅವಳನ್ನ ವಾಡೆಗೆ ಕರ್ಕೊಂಡು ಹೋಗ್ಬಿಡ್ತಿದ್ರು. ಆದ್ರೆ ಅನು ಅಂದ್ರೆ ಭೀಮಾಂಬಿಕಾ ಅವ್ರು ಯಾಕೆಷ್ಟು ಒದ್ದಾಡ್ತಿದ್ದಾರೆ ಅಂದ್ರೆ ಹಚ್ಕೊಂಡಿದ್ದಾರೆ ಅಂತ ತಾನೇ ಅರ್ಥ. ಆದ್ರೆ ಅನು ಅವ್ರಿಗೆ ದಿನ ಸಿಗೋದು ಇಲ್ವಲ್ಲ ಅಷ್ಟು ಹಚ್ಕೊಳ್ಳೋದಕ್ಕೆ. ಅದ್ ಹೇಗಾಯ್ತು? ಮೊದ್ಲದನ್ನ ತಿಳ್ಕೋಬೇಕು. ನಂಬಿದವರ ಪಾಲಿನ ಕಲ್ಪತರು ನೀನೇ. ನಂಬಿದೆ ನಿನ್ನ ನಾಗಾಭರಣ, ಕಾಯೋ ಪ್ರಭುವೇ ನೀ ನನ್ನ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆಗೂ ದಯಮಾಡಿ. ಏನಾದ್ ನಿನ್ ಕಿರಿಕಿರಿ ಬೆಳಗ್ಗೆನ? ಮೊಬೈಲ್ ಆಫ್ ಮಾಡ. ನಾ ಆಫ್ ಮಾಡಂಗಿಲ್ಲ ರೀ. ಆಫ್ ಮಾಡ್ಲಿಲ್ಲ ಅಂತಂದ್ರ ಬಂದು ಪುಡಿ ಪುಡಿ ಮಾಡ್ತೇನೆ. ಪುಡಿ ಮಾಡ್ತೀರಾ? ಮಾಡ್ರಿ. ಅತ್ಯಾರು ಹಬ್ಬಕ್ಕ ಹೊಸ ಫೋನ್ ಕೊಡಿಸ್ತಾರ ನಂಗ. ಈಗೇನ್ ಆಫ್ ಮಾಡ್ತೀಯಲ್ಲ? ಆಫ್ ಮಾಡಂಗಿಲ್ಲ ರೀ. ವಾಡೇಲಿ ಗಣಪತಿ ಹಬ್ಬದ ಸಂಭ್ರಮ ಅಂತೂ ಇಲ್ಲ. ಕಡೆ ಪಕ್ಷ ಗಣಪತಿ ಹಾಡಿನ ಸಂಭ್ರಮ ಆದ್ರೂ ಇರ್ಲಿ ಬಿಡ್ರಲ್ಲ. ಏ, ಗಣಪತಿ ವಿಶೇಷ ಮಾತ್ರ ಅಲ್ಲ, ಯಾಕೆ ಹೇಳ? ಸಾರ್ವಜನಿಕ ಗಣೇಶೋತ್ಸವ ನಾವ ಮಾಡ್ತೀವಲ್ಲ. ವಾಡ್ಯಾಗ ಗಣಪತಿ ಹಬ್ಬ ಒಂದ್ ಬಿಟ್ಟ ಎಲ್ಲಾ ಹಬ್ಬ ಮಾಡೇವಿ. ಮೊದಲು ಆಫ್ ಮಾಡಿ ಮರೈತಿ, ಮಲಗ್ಬೇಕ. ಸಾಕ್ ಮಲ್ಗಿದ್ದ. ಇನ್ ಸ್ವಲ್ಪ ಹೊತ್ತು ಕಳೆದ್ರ 5 ಗಂಟೆ ಆಗ್ತದ. ಹೇಳಿ ನೋಡ,
100 ಕೋಟಿ ಕೊಟ್ರು ಬೆಳಗ್ಗೆ 5 ಗಂಟೆಗೆ ಹೇಳು ಮಗನ ಅಲ್ಲ ನಾನು. ಸಾಯಬ್ರ ಇದು ಮುಂಜಾನೆ ಅಲ್ಲ, ಸಂಜೆ. ಹಾ ಏನ್ ಹೇಳಕತ್ತಿ ನೀನು? ಸಂಜೆ ಆಗೋತಾ? ಇದು ಸಂಜೆನೆ. ಎಷ್ಟು ಅಂತ ಎದ್ದೇಳ್ಸೋದು? ಹೆಬ್ಬಾವ್ ಮಲಗ್ದಂಗ್ ಮಲಗ್ತೀರಾ? ಅಯ್ಯೋ ಎಂತ ಎಡವಟ್ ಆಗೋತು. ಅವ್ವ ಬಂದ್ರ ಅಷ್ಟ. ಆ, ಶಬ್ದ ಕೇಳ್ತು, ಅತ್ಯಾರ್ ಬಂದ್ರು. ಆದ್ರೆ ನೀವು ಮಲ್ಕೊಳ್ರಲ್ಲ. ಅತ್ಯಾರ್ಗೆ ನೀವು ಮಲ್ಗಿದ್ರು ಒಂದ, ಎದ್ದಿದ್ರು ಒಂದ. ಅತ್ಯಾರ್ ನಿಮ್ಮನ್ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಮಲ್ಗಿ. ಏ ಅವಾಗ್ಲೇ ಎಬ್ಸಾಕ್ ಏನಾಗಿತ್ತು ಹಿಂಗ? ಈಗ ಎಬ್ಸಾಕತ್ತಿಯಲ್ಲ, ಏನ್ ಕರ್ಮ ನಿಂದ? ಆ ಬೆಳಿಗ್ಗೆ ಎಬ್ಸಕ್ ಬಂದ್ರ ನಿದ್ದೆಗಣ್ಣಲ್ಲಿ ಬಾಯಿಗೆ ಬಂದಂಗ್ ಬೈದ್ರಿ. ಮಧ್ಯಾಹ್ನ ಊಟಕ್ಕೆ ಎಳ್ಸಕ್ಕಂತ ಬಂದೆ, ಅವಾಗೂ ಹೇಳಿಲ್ಲ. ನನಗಂತೂ ಎದ್ದೇಳ್ಸಿ ಸಾಕಾಗ್ ಹೋಯ್ತು. ಅದಕ್ಕ ನಾನ್ ಸುಮ್ನಾದೆ. ರೀ ಚಾ ತರ್ತೀನಿ. ಹಿಂಗ ಕೆಳಗ್ ಹೋಗ್ಬೇಡ್ರಿ, ಜಳಕ ಮಾಡ್ಕೊಂಡ್ ಹೋಗ್ರಿ. ಹಾ ಕೂತಿರಿ ಇಲ್ಲೇ. ಈ ಮಬ್ಬಿ ಸವಾಸ ಅಷ್ಟಿಷ್ಟ ಅಲ್ಲ. ಛೆ. ಅವ್ವ ಅದು ನಂಗ ಜ್ವರ ಇತ್ತು, ಅದಕ್ಕ ಮಲ್ಗಿದ್ನಿ. ನಂದ್ ಬಿಡುವ. ಗಣೇಶೋತ್ಸವ ಹೆಂಗೈತವ? ಚಲೋ ಐತಲ್ಲ? 24 ಗಂಟೆ ಮಲ್ಗವನ್ಗ ಯಾಕೆ ಉತ್ಸವ? ಯಾಕೆ ಮಂಗಳಾರತಿ? ಯಾಕೆ ವಿಸರ್ಜನೆ? ಸೂರ್ಯೋದಯ ಚಂದ್ರೋದಯ ಚಿಂತೆ ಯಾಕೆ? ಅವ್ವ ಅದು ಏನಂತಂದ್ರ ಆ ಮಬ್ಬಿ ನಿನ್ ಮುಖ ನೋಡೋದಕ್ಕ, ನಿನ್ ಜೊತೆ ಮಾತಾಡೋದಕ್ಕ ನನಗಿಷ್ಟ ಇಲ್ಲ. ಆದ್ರೆ ಏನ್ ಮಾಡೋದು? ಹೆತ್ತ ಕರಳು ಕೇಳೋದಿಲ್ಲ. ನಿನ್ನ ಹೆತ್ತ ತಪ್ಪಗ ನಾನು ಶಿಕ್ಷೆ ಅನುಭವಿಸ್ಲೇಬೇಕಾ? ಪ್ರಾರಬ್ಧ ಕರ್ಮ ಇದಲ್ಲ. ಬೇಕು ಅಂತ ಉದಾಸೀನ ಮಾಡಿಲ್ಲವ. ಅದು ನೀವ್ ಮೊನ್ನೆ ಜೀವನದಾಗ ಹಠ ಬೆಳೆಸ್ಕೋ. ಹಠಕ್ ಸೋತ್ರ ಬದುಕಲ್ಲಿ ಗೆದ್ದಂಗ.